ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವ ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿದೆ. ಈಗಾಗಲೇ ಎಲ್ಲ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಲ್ಲೆಲ್ಲೂ ಸಂಭ್ರಮದ ವಾತಾವರಣ. ಹಂಪಿ ಮಾದರಿ ವೇದಿಕೆ ಸಿದ್ಧತೆ ಪರಿಶೀಲನೆ ಮಾಡಿದ ಅಧಿಕಾರಿಗಳು, ವೇದಿಕೆಗೆ ಅಂತಿಮ ಹಂತದ ಸ್ಪರ್ಶ ನೀಡ್ತಿರೋ ಕಲಾವಿದರು. ಈ ದೃಶ್ಯಗಳು ಕಂಡುಬಂದಿದ್ದು ಹಂಪಿಯ ಗಾಯತ್ರಿ ಪೀಠದ ವೇದಿಕೆಯ ಬಳಿ. ನಾಳೆಯಿಂದ 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ. ಉತ್ಸವಕ್ಕೆ ಬರದ ಸಿದ್ಧತೆ ಕೂಡ ನಡೆದಿದೆ. ನಟ ಹಾಗೂ ಕಲಾವಿದ ಅರುಣ್ ಸಾಗರ್ ನೇತೃತ್ವದಲ್ಲಿ ಭವ್ಯ ವೇದಿಕೆ ಸಿದ್ಧವಾಗಿದೆ. ಹಂಪಿ ಉತ್ಸವದ ಮುಖ್ಯ ವೇದಿಕೆ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರೋ ಅರುಣ್ ಸಾಗರ್ 120 ಅಡಿ ಅಗಲ 80 ಅಡಿ ಉದ್ದದ ಭವ್ಯ ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಫೈನಲ್ ಟಚ್ ನೀಡಲಾಗ್ತಿದೆ. ನಾನು ಕಲಾವಿದನಾಗಿ ಈ ಹಿಂದೆ ಹಂಪಿ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ. ನನ್ನ ಕಲ್ಪನೆಯಲ್ಲಿ ಹಂಪಿ ಉತ್ಸವದ ವೇದಿಕೆ ನಿರ್ಮಿಸಬೇಕು ಅನ್ನೋದು ನನ್ನ ಕನಸು. 25 ವರ್ಷಗಳ ಕನಸು ಇಂದು ನನಸಾಗಿದೆ ಅಂದರು. ನಾನು ಚಿಕ್ಕ ಹುಡುಗನಿಂದಲೂ ಹಂಪಿಯ ದೊಡ್ಡ ಅಭಿಮಾನಿ ಮತ್ತು ಜೊತೆಗೆ ಹಂಪಿ ನನಗೆ ಒಂಥರ ಕಲಾವಿದನಾಗಿ ಬಂದು ಕೂತ್ರೆ ನನಗೆ ಇದೊಂದು ಶಾಲೆ ಥರ ಕಾಣಿಸುತ್ತೆ. ಇಲ್ಲಿ ಸಂಸ್ಕೃತಿ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇದೆಲ್ಲವೂ ಬೆಳೆದು ನಿಂತಹ ಒಂದು ನಾಡಿದು. ಇವತ್ತು ಇಲ್ಲಿರುವ ಶಿಲ್ಪಗಳು ಭಿನ್ನವಾಗಿರಬಹುದು, ಆದರೆ ಅದನ್ನು ನೋಡ್ತಾ ಇದ್ದರೆ ನಮ್ಮೊಳಗೆ ಕಲೆಯ ಚಿನ್ನ ಬೆಳೀತಾ ಹೋಗುತ್ತೆ, ನಮ್ಮೊಳಗೆ ಸಂಸ್ಕೃತಿಯ ಚಿನ್ನ ಬೆಳೀತಾ ಹೋಗುತ್ತೆ. ಯಾಕೆಂದರೆ ಯಾವುದೇ ಒಂದು ಕಲಾಕೃತಿ ನಮ್ಮೊಳಗೆ ಅದು ಇನ್ಸ್ಪೈರ್ ಮಾಡಬೇಕು. ಇನ್ನು ಹಂಪಿ ಉತ್ಸವದ ನಿಮಿತ್ತ ತುಂಗಭದ್ರಾ ತಟದಲ್ಲಿ ಆರತಿ ಮಾಡಲಾಯಿತು. ವಿಜಯನಗರ ಕ್ಷೇತ್ರದ ಶಾಸಕ HR ಗವಿಯಪ್ಪ, DC ದಿವಾಕರ್, SP ಶ್ರೀ ಹರಿಬಾಬು, BL, CEO ಸದಾಶಿವ ಪ್ರಭು ತುಂಗಭದ್ರಾ ಆರತಿಯಲ್ಲಿ ಭಾಗಿಯಾಗಿದ್ದರು. ಶ್ರೀ ವಿರೂಪಾಕ್ಷ ದೇಗುಲದಿಂದ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಮೆರವಣಿಗೆ ಮಾಡಲಾಯಿತು. ತುಂಗಭದ್ರಾ ಆರತಿಯ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.